ನಮಸ್ಕಾರ ರೀ ನಮ್ಮ ಕರ್ನಾಟಕ ಮಂದಿಗೆ ಶುಭೋದಯ ಎಲ್ಲರಿಗೂ. ಇವತ್ತೇನಾಯ್ತಂತ ನೋಡಂಬರ್ರಿ. ಅದ್ರ ಜೊತೆ ಒಂದಿಷ್ಟು ಮನದಾಳದ ಮಾತುಗಳು ಮಾತಾಡ್ಕೊಂಬಂತ. ನಿನ್ನೆರ ನಾನು ನಿಮಗೆ ಎಲ್ಲರಿಗೆ ಹೇಳಿದೆ ನಂದು ಏನಾಗಿತ್ತು ಕಾಪಿರೈಟ್ದು ಮತ್ತು ಸ್ಟ್ರೈಕ್ದು ಅದೆಲ್ಲ ನಾ ಹ್ಯಾಂಗೆ ಫೇಸ್ ಮಾಡಿದೆ, ಯಾಕೆ ಯೂಟ್ಯೂಬ್ 2 ವರ್ಷ ನಾ ಗ್ಯಾಪ್ ಕೊಟ್ಟೆ, 2 ವರ್ಷ ಆದ್ಮೇಲೆ ಮತ್ತೆ ಈಗ ಚಾಲೂ ಮಾಡಿನಂತನೂ ಹೇಳಿದೆ. ನಿಮಗೆ ಇನ್ನೊಂದು ನಾ ಹೇಳಲೇಬೇಕು, ಏನಪ್ಪ ಅಂತಂದ್ರೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರೂ ವಾಚರ ಮಾಡಲ್ಲ ಆಬ್ವಿಯಸ್ಲಿ. ಹಾಗಂತ ಎಷ್ಟು ಜನ ವಾಚ್ ಮಾಡ್ತೀರಿ ದಯವಿಟ್ಟು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಆಯ್ತಂದ್ರೆ ಶೇರ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸದಾಗಿ ಯಾರ್ಯಾರು ನನ್ನ ಚಾನಲಿಗೆ ವಿಸಿಟ್ ಮಾಡ್ಲಿಕ್ಕತ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ದಂಗೆ ಆಗ್ತದೆ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಬರ್ರಿ ಇವತ್ತಿನ ವ್ಲಾಗ್ನಾಗ ಏನೇನಾಯಿತು ನೋಡಮಂತ. ಯಾವುದೇ ಒಂದು ಲರ್ನಿಂಗ್ ಪ್ರಾಸೆಸ್ ಇರಲಿ ಅದು ಮನೆಗಿಲಿಂದ ಸ್ಟಾರ್ಟ್ ಆಗ್ತದೆ ಅಂಥೇಳಿ ನಾ ಭಾಳ ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತೀನಿ. ಅದಕ್ಕಾಗಿ ನಮ್ಮ ಹುಡುಗರಿಗೆ ಆದಷ್ಟು ನಂದು ಮನೆ ಕೆಲಸದಾಗೂ ಇನ್ವಾಲ್ವ್ ಮಾಡ್ಕೋತೀನಿ. ಪ್ಲಸ್ ಹಂಗಂಥೇಳಿ ಅವ್ರಿಗೆ ಅವ್ರದ್ದೇನು ಟೈಮ್ ಓದೋದು ಅದೇನದಲ್ಲ ಅದನ್ನು ನಾ ಏನು ಮಿಸ್ ಮಾಡ್ಲಿಕ್ಕೆ ಹಚ್ಚಲ್ಲ. ಇವ್ರು ಯಾವಾಗ ರಿಫ್ರೆಶ್ ಅಂಥೇಳಿ ಏನೋ ವರ್ಡ್ ಇವ್ರ ಬಾಯಾಗ ಬರ್ತದಲ್ಲ ಆ ಟೈಮಿಗೆ ನಾ ಅವ್ರಿಗೆ ಮನೆಗಿಂದ ಇದು ಮಾಡ್ತೀನಿ. ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಮನೆಗೆ ಒಂದು ರೂಲ್ ನಾವು ಮಾಡ್ಕೊಂಡಿದ್ದೇನೆಂದ್ರೆ ಪೂಜಾ ಕಂಪಲ್ಸರಿ ಹುಡುಗರೇ ಮಾಡಬೇಕು. ಅದರ್ಲಿಂತ ಅವ್ರಿಗೆ ಒಂದು ಡೇದು ಸ್ಟಾರ್ಟ್ ಪೀಸ್ಫುಲಿ ಸ್ಟಾರ್ಟ್ ಆಗ್ತದೆ ಅಂಥೇಳಿ ಬಿಲೀವ್ ಮಾಡ್ತೀನಿ ನಾನು. ಇವರ ಹಾರ್ದಿಕ್ ಅಂಥೇಳಿ ನಮ್ಮ ಮನೆದು ಸಣ್ಣ ಡಾನ, ಎಲ್ಲರಿಗೂ ಗೊತ್ತು. ಇವ ಹೇಳಿದ್ದೆ ಆಗಬೇಕು. ಚಾಚಕಿ ಚರಮ ಚೇಂದ್ರ ಚದ ನಮ್ಮ ದೊಡ್ಡಪ್ಪ ಎಲ್ಲಾರ್ದ ಪ್ಲಾನ್ ಮಾಡ್ಕೋತೀರಿ ಪಾಪಕ್ಕೂ. ಏನಪ್ಪ ಟಿಟ್ಟಿಗೆ ಮುಂಜಾನೆ 2-3 ಮಂದಿ ರೆಡಿ ಮಾಡ್ತೇವೆ. ಅವ್ರ ಅಣ್ಣಿದ್ರೆ ಅವ್ರ ಅಣ್ಣನ ರೆಡಿ ಮಾಡ್ತಾನೆ. ಶೂ ಪಾಲಿಶ್ ನಾ ಮಾಡೀನಿ, ಬಾಕ್ಸ್ ನಾ ಹಾಕೀನಿ, ಮಜ್ಜಿಗೆ ನಾ ಮಾಡೀನಿ. ಅವಂದು ದಿನಾ ಕಾಂಪಿಟೇಷನ್ ರಿತ್ವಿಕನ ಸಂಗಟ ಇರ್ತದೆ. ಇವತ್ತು ಏನೋ ರಿತ್ವಿಕಂದು ಏನೋ ಟಾಪಿಕ್ ತೆಗ್ದಿದ್ದನು, ಅದಕ್ಕೆ ಒಂದು ಸ್ವಲ್ಪ ಇವರು ಸಿಟ್ಟಿಗೆ ಬಂದರು. ಸ್ವಲ್ಪ ಮೂಡ್ ಆಫ್ ಮಾಡ್ಕೊಂಡಿದ್ದನು. ಬಟ್ ಹೋತಾ ಅವೊಂದು ಮೂಡ್ ನಾರ್ಮಲ್ ಮಾಡಿದೇವೆ, ರಂಗೋಸಿ ಮಾಡಿ ಏನೋ ಒಂದು ಹೇಳಿ. ಯಾಕಂತಂದ್ರೆ ಸ್ಕೂಲಿಗೆ ಹೋಗೋತ್ತಿಗೆ ಬೈಬಾರ್ದು ಅಂಥೇಳಿ ನಾ ಅನ್ಕೋತೀನಿ. ಅವ್ರ ದಿನ ಎಲ್ಲ ಹಾಳಾಗ್ತದೇನಂಥೇಳಿ. ಅದಕ್ಕೆ ಆದಷ್ಟು ಸ್ಕೂಲಿಗೆ ಹೋಗೋತ್ತಿಗೆ ಬೈಲಾರ್ದಂಗೆ ಕಳಿಸ್ಬೇಕು ಅಂತ ವಿಚಾರ ಮಾಡಿರ್ತೀನಿ. ಅವರು ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಷ್ಟು ಖುಷಿಲಿ ಹೋಗ್ತಾರೋ ಅವತ್ತಿನ ದಿನ ಅವ್ರದ್ದೆಲ್ಲ ಅಷ್ಟೇ ಚಲೋ ಹೋಗ್ತದೆ ಅನ್ಕೋತೀನಿ. ಏನಪ್ಪ ಅಂತಂದ್ರೆ ಅವ್ರ ಏಜಿಗೆ ತಕ್ಕಂಗೆ, ಅವ್ರ ಲೆವೆಲಿಗೆ ತಕ್ಕಂಗೆ ಅವ್ರ ಸ್ಟ್ರೆಸ್ ಇದ್ದೇ ಇರ್ತದೆ. ಅದು ಮನೇಲಿಂದ ಸ್ಟಾರ್ಟ್ ಮಾಡಬಾರ್ದು. ನೀವೂ ಅಷ್ಟೇ, ಹುಡುಗರು ಅಂದಮೇಲೆ ಮುಂಜಾನೆ ಸತಾಯಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಆದಷ್ಟು ತಾಳ್ಮೇಲಿಂದ ಇರ್ಲಿಕ್ಕೆ ಟ್ರೈ ಮಾಡಿರಿ. ಅವ್ರಿಗೆ ನೀವು ಏನೇ ಬೈಯೋದಿರಲಿ, ಏನೇ ಕಲಿಸೋದಿರಲಿ, ಸಂಜೆ ಕಡೆ ವಾಪಸ್ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಸ್ಕೂಲಿನ ಬಗ್ಗೆ ಮಾತಾಡಿದ್ದು ಆದ್ಮೇಲೆ ಅವ್ರಿಗೆ ತಿಳಿಸಿ ಹೇಳ್ರಿ, ಬೈದು ಹೇಳ್ರಿ. ಯಾಕಂತಂದ್ರೆ ಆಮೇಲೆ ಕಂಟಿನ್ಯೂ ಮನೆಗೇ ಇರ್ತಾರೆ. ಅವಾಗ ನಾವು ಅವ್ರಿಗೆ ಯಾವ ರೀತಿಲಿಂತ ಬೇಕಿದ್ರೂ ತಿಳಿಸಿ ಹೇಳ್ಬೋದು. ಸಮ್ಮರ್ ಇದ್ದ ಸಲಗ ಹಾರ್ದಿಕ್ಗೆ ಬಸ್ನಾಗ ರಿತ್ವಿಕ್ಗೊಂದು ಹಾರ್ದಿಕ್ಗೊಂದು ಫ್ಯಾನ್ ತೊಗೊಂಡೇವಿ. ಯಾಕಂದ್ರೆ ಪೀಕ್ಸ್ ಬಿಸಿಲು ಧಗಿ ಜಾಸ್ತಿ ಇರ್ತದೆ. ಅದಕ್ಕೆ ಡಿಮಾರ್ಟ್ನಾಗಿದು ಎಷ್ಟು 199 ಇತ್ತಲ್ಲ ಸ್ಟಿಕ್ಕರ್. ನೋಡು 169 ಡಿಮಾರ್ಟ್ನಾಗ ತೊಗೊಂಡೇವಿ. ಅದು ನೆಲ್ಲೂರ್ನಾಗ ಅಡೂನು ನೆಲ್ಲೂರ್ನಾಗ ತೊಗೊಂಡೇವಿ. ನೆಲ್ಲೂರ್ನಾಗ ಚಾರ್ಜಿಂಗ್ ಹಚ್ಚಿ ಈಗ ನೋಡ್ರಿ, ರಿತ್ವಿಕಿನ ಈಗ ಜಸ್ಟ್ರ ಒಂದೊಂದು ಸ್ಕೂಲಿಂತ ಅವ್ನು ಬರೋಷ್ಟಿಗೆ ಮತ್ತು ಸ್ಕೆಚ್ ರೆಡಿನೇ ಇರ್ತದೆ. ಏನು ಟಾಪಿಕ್ ಮೇಲೆ ಜಗಳ ಆಡ್ಬೇಕು ಅವ್ನ ಸಂಗಟ ಅಂಥೇಳಿ. ಅವ ಇನ್ನೂ ಬಂದು 5 ನಿಮಿಷ ಆಗಿಲ್ಲ, ಜಸ್ಟ್ ಬ್ಯಾಗ್ ಇಟ್ಟನಾದ್ರೆ ಹಿಂದೆ ಒಂದು ಸಂಗಟ ಜಗಳ ಸ್ಟಾರ್ಟ್. ನಿಮ್ಮ ಮನೇನೂ ಸಣ್ಣ ಹುಡುಗರು ಹಿಂಗೆ ಅವೇನೋ ಅಂತ ನನಗಾರ ಅನಿಸ್ತದೆ. ಎಲ್ಲ ಕಡೆ ಎಲ್ಲರ ಬಳಿ ಸೇಮ್ ಹಿಂಗೆ ಇರ್ತಾವನ ಸೆಕೆಂಡ್ ಹುಟ್ಟೇವ ಅಂಥೇಳಿ. ಯಾರು ಕಲ್ಸಾರ ಸಟ್ಕೋದು ಏನು ನಿಂದನೇ ಕಲ್ತು. ನಾಳೆಗೆ ಮಜ್ಜಿಗೆ ಬೇಕಂದ್ರೆ ಇವತ್ತು ತೊಳೆದಿಡ್ರಿಲ್ಲ ಅಂದ್ರೆ ಬಿಡ್ರಿ, ನಾರ ತೊಳೆಯಲ್ಲ ಬಾಟ್ಲಿ ಇವತ್ತು. ಮಧ್ಯಾಹ್ನ ರೈಸ್ ಸಾಂಬಾರು ಐತಿ. ಇಬ್ಬರು ರೈಸ್ ಸಾಂಬಾರು ಅಲ್ಲ ದೋಸೆನೇ ಬೇಕಂದ್ರೆ ಮತ್ತೆ ಅದಕ್ಕೆ ಮತ್ತೆ ಮಧ್ಯಾಹ್ನ ಲಂಚ್ನಾಗೂ ಅವರು ದೋಸೆ ಚಟ್ನಿನೇ ತಿಂದರು. ಅದಾದ್ಮೇಲೆ ನೋಡ್ರಿ, ರೂಮ್ನಾಗ ಅವಂದು ಆಲ್ರೆಡಿ ಕ್ಲಾಸ್ ನಡೆದ. ಕ್ಲಾಸ್ ನಡೆದ ಹೊತ್ತಿಗೆ ಇವ ರೂಮ್ನಾಗ ಆಟ ತೆಗೆದ ಕೇಸಿಂದ ಅವ್ನ ಸಂಗಟ ಜಗಳ ನಡೆಸಿದ್ದನು. ಅದಕ್ಕೆ ನಾನು ಸ್ವಲ್ಪ ಸಿಟ್ಟಿಗೆ ಬಂದೆ.
ನಾ ಯಾಕೆ ತಗೋ ನಾ ಕೇಳಿದಲ್ಲ ಹೇಳು ಮ್ಯಾಕ್ ಹೇಳು ಆಯ್ತು ಹರಿಬಿಟ್ಟು ಮಲ್ಕೊಂಡ್ರ ಮಲ್ಕೋಲ್ಲ ಓದಂದ್ರೆ ಓದಲ್ಲ ಆ ಸ್ಟೋರಿದು ಟಾಸ್ಕ್ ಮುಗಿಸ್ಬೇಕಿಲ್ಲ ರಾತ್ರಿ ಕೂಡಲಾಗಿದೆ ನಿದ್ದೆ ಹೊಂಟದ ಅಂತೇಳಿ ಸ್ಟೋರಿ ಅದು ಕಂಪ್ಲೀಟ್ ಮಾಡಿದ್ರೆ ಒಂದು ಇದು ಮುಗಿಯಲ್ಲ ಹ್ಯಾಂಡ್ ರೈಟಿಂಗರ ಸ್ಟೋರಿಯರ ಸಾರಿ ಅನ್ಲಿತ್ತೀನಲ್ಲ ನಾನೇ ಜಗ ಆಡೀನಿ ಯಾಕೆ ಅಳ್ಳಿತ್ತಿದಿ ಹಾಂ ಮತ್ತು ಅವ ಓದ್ಕೋತ ಕೂತಾನ ಏನಾರ ಒಂದು ತೆಗೆಕೇಶನ್ ತಗೋ ಅಂದ್ರೆ ಈಗ ನಿನಗೆ ಏನು ಮಾಡೋದು ಹೇಳ ಮಕ್ಕೋದ ಓದೋದ ಏನು ಮಾಡೋದು ಆಟ ಆಡೋದು ಏನು ಆಟ ಆಡೋದು ಏನು ಆಡೋದು ಏನು ಆಡೋದು ಆಯ್ತು ಹೋಗಿ ಆಡ್ಕೋ ಸಂಜೆಗೆ ಆಟ ಆಡ್ಲಿಕ್ಕೆ ಹೋಗೋದಿಲ್ಲ ನೋಡು ಮತ್ತು ಆಟ ಈಗಲೂ ಆಟ ಆಡು ಮತ್ತು ಸಂಜೆಗೂ ಆಟ ಆಡು ಎಷ್ಟಾಗಿದೆ ಈಗ ಟೈಮ್ ರೀತಿ ಎಷ್ಟಾಗಿದೆ ಟೈಮ್ 3 ಆಗ್ಯದ 3:30 ತನಕ ಆಡ್ತಿ 3:30 ಬರ್ತಿ ಮೇಲೆ 3:35 ಆಯ್ತು ಈಗ ಸ್ವಲ್ಪ ಅವನ ತಲೆ ರೂಬಿಕ್ ಹಿಂದೆ ಬಿದ್ದದ ಅದು ಸಾಲ್ವ್ ಮಾಡೋದು ಅವನಿಗೆ ಭಾಳ ಕ್ರೇಜ್ ಆಗಿಬಿಟ್ಟದ ಡೈಲಿ ಅದು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾನೆ ಫಸ್ಟ್ ಡೇಲಿಂತ ಇಲ್ಲಿ ತನಕ 3 ಸ್ಟೆಪ್ ಮಾಡ್ಯಾನ ಅದಾದಮೇಲೆ ಒಂದಿಷ್ಟು ಅಬಾಕಸ್ ಒಂದಿಷ್ಟು ಹೋಮ್ವರ್ಕ್ ಪೆಂಡಿಂಗ್ ಇತ್ತು ಅಂದ್ರೆ ಕ್ಲಾಸಿಗೆ ಹೋಗೋಕ್ಕಿಂತ ಮೊದಲು ಮುಗಿಸ್ಬೇಕಲ್ಲ ಅದಕ್ಕೆ ಅದು ಬಂತು ಅದೆಷ್ಟು ಹೋಮ್ವರ್ಕ್ ಮುಗಿಸ್ಕೊಂಡು ನಾ ಹೇಳಿದ್ದು ಒಂದೆರಡು ಟಾಸ್ಕ್ ಇದ್ದವು ಟೇಬಲ್ಸ್ ಮತ್ತು ಹ್ಯಾಂಡ್ ರೈಟಿಂಗ್ ಅವೆರಡು ಮಾಡಿದನು ಮಾಡ್ಕೇಶಿಂದ ಕ್ಲಾಸಿಗೆ ಹೋದನು ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು ರಿತ್ವಿಕ್ ನನ್ನ ಸಲ ಸ್ಯಾಂಡ್ವಿಚ್ ಮಾಡಿಕೊಟ್ಟನು ಎಂಥ ಅದ್ಭುತ ಮಗನೇ ಎಂಥ ಅದ್ಭುತ ಈ ಅದ್ಭುತವನ್ನು ನಿನಗೆ ಕಲಿಸಿದವರಾರು ಅಲ್ಲಿಂದು ಮತ್ತು ನೈಟ್ ಡಿನ್ನರ್ ಪ್ಲಾನ್ ಸ್ಟಾರ್ಟ್ ಆಯಿತು ಇವತ್ತು ಬಿಸಿಬೇಳೆ ಬಾತ್ ಮಾಡಮಂತ ಹೇಳ್ಕೇಶಿಂದ ಬಿಸಿಬೇಳೆ ಬಾತಿಗೆ ಎಲ್ಲ ರೆಡಿ ಮಾಡ್ಲಿಕ್ಕತ್ತಿದ್ದೆ ಪಂಪ್ಕಿನ್ ಬದ್ನಿಕಾಯಿ ಉಳ್ಳಾಗಡ್ಡಿ ಕೊತ್ತಂಬರಿ ಒಂದು ಸ್ವಲ್ಪ ಈಗನ ಹಾಕೋದು ಆಮೇಲೆ ಹಾಕೋದು ಯಾರಿಗೆ ಹೆಂಗೆ ಬೇಕು ಹಂಗೆ ಹಾಕೋರಿ ತೊಗರಿಬೇಳೆ ಓ ಮೈ ಗಾಡ್ ಒಜ್ಜಿ ಮಜ್ಜಿಗೆ ಬಾಟ್ಲಿ ತೊಳೆದ್ರೆ ಮಜ್ಜಿಗೆ ಕೊಡ್ತೀನಿ ಅಂತ ಹೇಳೀನಿ ಅದಕ್ಕೆ ಮಜ್ಜಿಗೆ ಬಾಟ್ಲಿ ತೊಳಿಲತ್ತಾರ ಡ್ಯಾವ್ 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 ಏ ಚಾಯ್ ಅಷ್ಟು ಮಸ್ತ್ ಬುರ್ಗ ಆಗ್ಯದಲ್ಲ ಕಾಫಿದು ಬಂದಂಗೆ ಮ್ಯಾಲ ಹಿಂಗಿದ್ ಬಾಟ್ಲಿಗೆ ಹಿಂಗೆ ಮಾಡಿದ್ದು ವಾಹ್ ನೀ ಅಂತ ಹೇಳಿ ಮಾಡ್ಲಿತ್ತಿರುತ್ತು ಬೇರೆ ಯಾರ ಕೈಲಾರ ಆತಿತ್ತ ಮಾತು ನೋಡಮ್ಮ ಇನ್ನೊಂದ್ಸರ್ತಿ ತೋರಿಸು ಹಿಂಗಿದ್ದಿದ್ದು ಬಾಟ್ಲಿಗೆ ಹಿಂಗೆ ತೊಳೆದ ಹಿಂಗಿದ್ದಿದ್ದು ಬಾಟ್ಲಿಗೆ ಹಿಂಗೆ ತೊಳೆದನ ಯಾರು ಮಾಸ್ಟರ್ ರಿತ್ವಿಕ್ ಇಷ್ಟು ದಿವಸ ನಾವು ಹಿಂಗೆ ಮಾಡ್ತಿದ್ದೇವೆ ಪೂರಾ ಇದು ತಿರುಗಿಸಿದೆ ಇದು ಒಳಗೆ ತಿರುಗ್ಬೇಕಂದ್ರೆ ಬಟ್ ಈಗ ಇದು ಯಾಕೆ ತಿರುಗ್ತದೆ ಅಂತ ಈಗ ಗೊತ್ತೈತೆ ನನಗೆ ಹಿಂಗೆ ಮಾಡ್ಲಿಕ್ಕೆ ಹಿಂಗೆ ತಿರ್ಗಿಸ್ಬೇಕ್ರ ಅಂತಾರ ತಿರ್ಗಿಸ್ಬೇಕು ಈಸಿಲಿ ಕ್ಲೀನ್ ಯುರೇಕಾ ರಿತ್ವಿಕ್ ಕಂಡು ಹಿಡ್ದನು ಕಾರ್ ನೋಡಿದ್ರೆ ಏನು ಅನಿಸ್ತದೆ ಹೇಳ್ರಿ ನನಗರ ಮುತ್ತು ನೋಡಿ ಫೀಲಿಂಗ್ ಬರ್ತು ಕಲರ್ ನೋಡಿ 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 ನಾವು ಮಾಡ್ಕೋತಾ ಇದ್ದೀವಿ ಬಿಸಿ ಬೇಳೆ ಭಾತ್ ಈಗ ಇದ್ರೊಳಗೆ ಅನ್ನ ಹಾಕಿ 2 ವಿಸಿಲ್ ಹೊಡೆದ್ರೆ ಬಿಸಿಬೇಳೆ ಬಾತ್ ರೆಡಿ ಇವು ಪೂರಾ ಮೆತ್ತಗಾತಾವ ಅಂಥೇಳಿ ಆಮೇಲೆ ವಿಸಿಲ್ ಆದಮೇಲೆ ಇದು ಬಿಸಿ ಮಾಡ್ತಿರ್ತೇವಲ್ಲ ವಿಸಿಲ್ ತೆಗೆದು ಅದರೊಳಗೆ ಮ್ಯಾಲಿನ ಹಾಕಿ ಒಂದು ಸರ್ತಿ ಕಲಸಿದ್ರೆ ಓಕೆ ಸಾಂಬಾರ್ ಈಸ್ ರೆಡಿ ಗೈಸ್ ಈಗ ಇದೇ ಸಾಂಬಾರ್ಗೆ ನಾವು ಇನ್ನೊಂದು ಸ್ವಲ್ಪ ಬಿಸಿಬೇಳೆ ಭಾತ್ ಅಂತ ಮಾಡ್ಕೋತೇವೆ ಅದು ಹೆಂಗೆ ನಾನು ತೋರಿಸ್ತೀನಿ ಯು ಕ್ಯಾನ್ ಸಿ ಹಿಯರ್
ಇದು ಈಗ ಬಿಸಿಬೇಳೆ ಆಗ್ತದೆ ನಾಳೆ ಬಿಸಿಬೇಳೆ ಭಾತ್ ಆಗ್ತದೆ ಲಾಸ್ಟಿಗೆ. ಇದು ಸಾಂಬಾರು ಸ್ವಲ್ಪ ಸಪ್ರೇಟ್ ತೆಕ್ಕೊಂಡೀನಿ. ನನಗೆ ಇಬ್ಬರು ಗಂಡಸ ಮಕ್ಕಳೇ ಇದ್ದಿದ್ದಕ್ಕೆ ರಿತ್ವಿಕ್ ನನಗೆ ಆಲ್ಮೋಸ್ಟ್ ಮಗಳಕಿನ್ನ ಹೆಚ್ಚಿಗೆ ಕೇರ್ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ. ಈಗ ನೋಡ್ರಿ ಎಲ್ಲ ಬಟ್ಟೆ ಅವನೇ ಒಣಾಕ್ಬಿಟ್ಟನು. ಡೈಲಿ ಇದು ಅವನದೇ ಕೆಲಸ. ಓ ಒಳಗೆ ಮ್ಯಾಗ್ನೆಟಿಕ್ ಇದಾವೇನು? ಅವ್ನ ಪ್ಯಾಟರ್ನ್ ಮುಗಿದ್ಮೇಲೆ ಮಾಡು. ಸ್ಟೆಪ್ಸ್ ಕೊಟ್ಟಾರ ನಾವು. ಗುಡ್. ನೋಡಿ ಕಲೀರಿರ್ತದ ಟೈಮ್ ಇದ್ದ ಅದಕ್ಕೆ ಹೆಂಗೋ ಕಲೀಲತ್ತ. ಇನ್ನ ನಾನು ಕರೆಕ್ಟ್ ಮಾಡಬೇಕು. ಇವತ್ತು ಎಲ್ಲರೂ ಬಂದಾರ, ಅದಕ್ಕೆ ನಾನು ಕರೆಕ್ಟ್ ಮಾಡಿಲ್ಲ. ಈಗ ಹೋಮ್ವರ್ಕ್ ಅವನೇ ಇಲ್ಲ. ಇಲ್ಲ, ರೂಬಿಕ್ಸ್ ಸಂಗಟ ಒಂದು ಇನ್ಸ್ಟ್ರಕ್ಷನ್ ಪೇಪರ್ ಕೊಟ್ಟಿದ್ರು ಹೆಂಗೆ ಸಾಲ್ವ್ ಮಾಡ್ಬೇಕಂತೇಳಿ. ಅದು ಓದಿ ರಿತ್ವಿಕ್ ಟ್ರೈ ಮಾಡ್ಲಿಕ್ಕತ್ತಾನ. Rotate the top layer until its edge pieces center one same color. Okay, ಹಂಗ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? Rotate the facet facing you to solve the blue white edge. ಇದ್ದಿದ್ದು ಬಿಸಿ ಬೇಳೆ ಭಾತ್ ಮಿಸ್ ಆದಂಗೆ. ನಾವು ಇದಕ್ಕೆ ಬಿಸಿಬೇಳೆ ಭಾತಿ ಅಂತೇವಿ, ಇಲ್ಲಿದ್ದವ್ರು ಇದಕ್ಕೆ ಸಾಂಬಾರು ರೈಸ್ ಅಂತಾರೆ. ಬಟ್ ಅವ್ರದ್ದು ಸಾಂಬಾರು ರೈಸ್ ಇದ್ದಂಗೆ ಇರ್ತದೆ. ಅಂದ್ರೆ ಅನ್ನದ ಸಾಂಬಾರು ಹೆಂಗೆ ಕಲಿಸ್ತೇವೆ ಹಂಗೆ. ಅದ್ರ ನಮ್ಮ ಬಿಸಿಬೇಳೆ ಭಾತ್ ಏನಿರ್ತದಲ್ಲ ಬಿಸಿಬೇಳೆ ಭಾತ್ನಪ್ಲೆ ಇರ್ತದೆ. ಸೊ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಯಾವಾಗಲೂ ನಮ್ಮ ಕರ್ನಾಟಕ ಊಟಗಳೇ ಮಾಡಬೇಕು, ಆ ರೆಸಿಪಿಗಳೇ ಮಾಡ್ಕೋಬೇಕು. ಅವ್ರದ್ದು ಜಾಸ್ತಿ ತಿನ್ನಬಾರ್ದು. ಇದ್ರದ್ದು ಕಂಟಿನ್ಯೂ ವ್ಲಾಗ್ ಮತ್ತು ನಾಳೆ ಬರ್ತದೆ. ಅಲ್ಲಿ ತನಕ ಯಾರ್ಯಾರು ಹೊಸದಾಗಿ ಚಾನಲ್ ವಿಸಿಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ಸ್ ಮುಖಾಂತರ ತಿಳಿಸ್ರಿ.